ಇವತ್ತಿಗೆ ನಾನು ಅದು ಫುಡ್ ರಿಲೇಟೆಡ್ ಸ್ಟೋರೀಸ್ ಎಲ್ಲ ಹಾಕಬೇಕಾದಾಗ ನಮಗೆ ಪ್ರಪಂಚ ಏನು ಹೇಳುತ್ತೆ, ಆಹಾರ ಅಂತ ತಿನ್ನಬೇಕಾದ್ರೆ 30% ಫೈಬರ್ ಇರಬೇಕು, 40% ಪ್ರೋಟೀನ್ ಇರಬೇಕು, 30, 40, 70 ಆಯಿತು, ಇನ್ನು 30% ಕಾರ್ಬ್ಸ್ ಇರಬೇಕು. ಇದನ್ನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ನೀವು ಹೇಳಿದ್ರಲ್ಲ ನಾಟಕ, ಸಿನಿಮಾ ಮತ್ತು ಟಿ ವಿ ಇದು ಮೂರೂ ಒಂದು ಪರ್ಸೆಂಟೇಜಲ್ಲಿ ಅದನ್ನು ಹದವಾಗಿ ಬಳಸ್ಕೊಂಡು ಅಥವಾ ಅದೇ ನಿಮ್ಮನ್ನು ಬೆಳೆಸಿ ಇವತ್ತು ಮಂಡ್ಯ ರಮೇಶ್ರನ್ನಾಗಿ ಏನು ಮಾಡಿದೆ. ಆ ಟೈಮಲ್ಲಿ ನಿಮಗೆಲ್ಲ ಲೆಕ್ಕಾಚಾರ ಸಿಗ್ತಾಯಿತ್ತಾ, ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಥವಾ ಅದಕ್ಕೆ ಹೋಗಬೇಕು? ಇಲ್ಲ, ಒಂದು ಸಮತೋಲನವನ್ನು ಕಾಯ್ದುಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ನಾ ಒಂದು ನಾಟಕ ತಗೊಂಡು ಯಾವುದೋ ಒಂದು ಚೋರ ಚರಣದಾಸ ಅಂತ ಒಂದು ನಾಟಕ ಮಾಡಿಸ್ತಾ ಇದ್ದೆ. ನಾನು ಆವಾಗ ಸಿನಿಮಾದಲ್ಲಿ ಪ್ರಖ್ಯಾತನಾಗಿದ್ದೆ. ಆಗ ನಾನು ಪ್ರಖ್ಯಾತನಾಗಿದ್ದ ಕನಸುಗಾರ ರಿಲೀಸ್ ಆಗಿತ್ತು. ಚೋರ ಚರಣದಾಸ ನಾಟಕ ನಾನೇ ಮಾಡಿಕೊಂಡು ಸ್ಟೇಜ್ ಮೇಲೆ ಬಂದರೆ ಮಂಡ್ಯ ರಮೇಶ್ ಅಭಿನಯಿಸೋ ನಾಟಕ ಅಂದರೆ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ನನಗೆ ಗೊತ್ತಾಗೋಯ್ತು. ನಾನು ಚೋರ ಚರಣದಾಸ ಅನ್ನೋ ನಾಟಕದಲ್ಲಿ ಮುಖ್ಯವಾದ ಪಾತ್ರ ಮಾಡ್ತೀನಿ ಅಂತ ಹಾಕ್ಕೊಂಡೆ ಗೆಳತಿ. ಹಾಕ್ಕೊಂಡೆ ಶುರು ಮಾಡಿದೆ. 2ನೇ ದಿನಕ್ಕೆ ಇನ್ನೊಂದು ದೊಡ್ಡ ರವಿಚಂದ್ರನ್ ಜೊತೆ ಪಿಕ್ಚರ್ ಬಂದ್ಬಿಡ್ತು. ನಾನು ಪಿಕ್ಚರ್ಗೆ ಹೋಗಿ ಅಲ್ಲಿ ಜನಪ್ರಿಯತೆ ಗಳಿಸ್ಕೊಳ್ಳಿದ್ರೆ ದುಡ್ಡು ಸಿಗದಿದ್ದರೆ ಈ ನಾಟಕ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡಿದೆ, ನನ್ನೊಳಗೆ ಇಳಿದಂಥ ಚೋರ ಚರಣದಾಸನ್ನು ಇನ್ನೊಬ್ಬ ಹುಡುಗಂಗೆ ಇಟ್ಟು ಪೂರ್ಣವಾಗಿ ನಾಟಕ ಡೈರೆಕ್ಟ್ ಮಾಡಿ ಕಟ್ಕೊಟ್ಬಿಟ್ಟು ಸಿನಿಮಾಕ್ಕೆ ನಾನು ಶೂಟಿಂಗ್ ಹೊಟ್ಟೋದೆ. ಈ ನಾಟಕ ನಾನು ಡೈರೆಕ್ಟ್ ಮಾಡಿದ್ದು ಇವತ್ತು 282ನೇ ಪ್ರಯೋಗ ಹೋಗ್ತಾ ಇದೆ. ಜನಪ್ರಿಯ ನಾಟಕ ಇನ್ನೊಬ್ಬ ಮಾಡಿದ್ನಲ್ಲ, ಅದರಿಂದ ಅನೇಕ ಸ್ಟಾರ್ಗಳು ಬೆಳೆದ್ಬಿಟ್ರು. ನಾಟಕ ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ನಟನ ಅನ್ನೋ ಒಂದು ರಂಗಮಂದಿರ ಕಟ್ಟಕ್ಕೆ ಎಲ್ಲದಕ್ಕೂ ಒಂದು ಸಹಾಯ ಆಯಿತು. ತುಂಬ ಖುಷಿ ಆಯಿತು. ಈತ ಕಡೆ ಸಿನಿಮಾದಲ್ಲೂ ನನ್ನ ಜರ್ನಿ ಹಾಳಾಗಿಲ್ಲ. ನನಗೆ ಆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಒಂದು ದೊಡ್ಡ ಟಾಸ್ಕ್ ಆಗಿರ್ಬೋದು. ಆದರೆ ಅದು ಯಾವುದೋ ಆ ಕ್ಷಣಕ್ಕೆ ಹೊಳೆದ ಒಂದು ಧಾತು, ಆ ಕ್ಷಣಕ್ಕೆ ಹೊಳೆದಂಥ ಒಂದು ನನ್ನನ್ನು ನಾನೇ ಬದಲು ಮಾಡ್ಕೋಬೇಕಾಗಿದೆ. ನನ್ನನ್ನು ತುಂಬ ಆದರ್ಶವಾದಿಯಾಗಿ ನಾನು ರಂಗಭೂಮಿ ಬಿಟ್ಟು ಹೋಗಲ್ಲ ಅಂತಂದ್ಬಿಟ್ರೆ ಮುಂದೊಂದು ದಿವಸ ರಂಗ ಚಳವಳಿ ಮಾಡೋದಕ್ಕೆ ಬೇಕಾದಂಥ ಆತ್ಮಬಲ, ಆರ್ಥಿಕ ಬಲ ಯಾವುದು ಸಿಕ್ಕೋದಿಲ್ಲ ಅನ್ನೋ ಸಣ್ಣದೊಂದು ಸಾಮಾನ್ಯ ಪ್ರಜ್ಞೆನಲ್ಲಿ ಉದ್ಭವಿಸಿದ್ರಿಂದ ನಾನು ಎರಡನ್ನೂ ಮೂರನ್ನೂ ಬೇರೆ ಬೇರೆ ಕ್ಷೇತ್ರಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಹೋದೆ. ಆ ಸಮತೋಲನದಲ್ಲಿ ನಾನು ಎಷ್ಟು ಗೆದ್ದಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಇವತ್ತು ಏನು ಗಾಂಧಿನಗರದಲ್ಲಿ ಯಾವುದೋ ದೊಡ್ಡ ಹೀರೋ, ದೊಡ್ಡ ಡೈರೆಕ್ಟ್ರ್ ಮದುವೆ ಆದರೆ ನನಗೇನು ಇನ್ವಿಟೇಷನ್ ಕಾರ್ಡ್ ಬರಲ್ಲ ಅಂತ ನನಗೇನು ಕೊರಗೆ ಇಲ್ಲ. ಯಾಕೆ ಅಂತಂದ್ರೆ ನಾನು ಲಕ್ಷಾಂತರ ಜನರ ಮದುವೆನ ನನ್ನ ರಂಗಮಂದಿರದಲ್ಲೇ ಭಾಳ ಪ್ರೀತಿ ಇಟ್ಟು ಕಲಾವಿದರ ಜೊತೆಗೆ ಆ ಲಕ್ಷಾಂತರ ನಾಟಕದ ಮದುವೆಗಳನ್ನ ನೋಡ್ಬಿಟ್ಟಿರೋದ್ರಿಂದ ನನಗೆ ಸಂತೋಷವಾಗಿ ಇದು ಅದೇ ಸಂತೋಷವೇ ಅಂತ ಖುಷಿಯಾಗಿರ್ತೀನಿ ಹೊರತು ನಾನು ಕಂಪೇರು ಮಾಡ್ಕೊಳ್ಳಲ್ಲ. ನಾನು ಇನ್ನೊಬ್ರಿಗೆ ಹೋಲಿಸ್ಕೊಳ್ಳೋದೇ ಇಲ್ಲಮ್ಮ ಇವತ್ತಿಗೂ. ಬೆಸ್ಟ್ ಕ್ವಾಲಿಟಿ ಸರ್ ಅದು. ಏನು ಯಾಕೆ ಹೋಲಿಸ್ಕೋಬೇಕು? ನೀವು ಹೋಲಿಸ್ಕೋಬೇಕಾಗಿರೋದು ನಿಮಗೆ ಮಾತ್ರ ಅಷ್ಟೇ. ಕಾರಂತ ಹೇಳಿದ್ದು, ನಮ್ಮ ಗುರುಗಳು ಹೇಳಿದ್ದು ಒಂದು ಅದ್ಭುತವಾದ ಮಾತು. ರಂಗಾಯಣ ನೀನಾಸಂಗೆ ಮತ್ತು NSDಗೆ ಯಾವ ಥರ ಅಂತ ಹೇಳಿ ಕ್ವಶನ್ ಕೇಳಿದಕ್ಕೆ ಒಂದೇ ಒಂದು ಅಂತ ಹೇಳಿದರು. ನೋ ಅವೆಲ್ಲಕ್ಕಿಂತ ಭಿನ್ನವಾದ್ದು. ನಮಗೆ ನಾವೇ ಸ್ಪರ್ಧಿಗಳು. ಅವತ್ತು ನಾನು ನಟನ ಕಟ್ಟಿದಾಗಲೂ ಹೇಳ್ತೀನಿ, ನಮಗೆ ನಾವೇ ಸ್ಪರ್ಧಿಗಳು. ನಾನು ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಳಲ್ಲ. ಎಲ್ಲರಿಗಿಂತ ಬೇರೆ ಥರದ್ದೇನೆ ನಮ್ಮದು. ನಾವು ಹೇಳ್ಕೊಡ್ತಾ ಇರೋ ರೀತಿ ಬೇರೆ ಥರದ್ದು. ರಂಗಭೂಮಿಯ ಅತ್ಯಂತ ಮೂಲಭೂತವಾದಂಥ ಅತ್ಯಂತ ಪ್ರೀತಿಯ ಗುಣ ಯಾವುದು ಅಂದರೆ ಮನುಷ್ಯತ್ವದ ಮೇಲೆ ನಟನನ್ನು, ರಂಗಕಲೆಯನ್ನು ಸೃಷ್ಟಿ ಮಾಡು, ಚಲಿಸ್ತಾ ಹೋಗು ಅಂತ ಹೇಳ್ತದೆ. 3 ಹಂತಗಳನ್ನ ಕಾರಂತರು ಯಾವಾಗ ನಾವು ಹೇಳ್ಕೊಟ್ಟಿದ್ರು. ನಾನು ಅದನ್ನು ಬಲವಾಗಿ ನಂಬ್ತೀನಿ. ರಂಗಭೂಮಿ ಚಟಕ್ಕೆ ಶುರುವಾಗುತ್ತೆ, ಆಮೇಲೆ ಚಟುವಟಿಕೆ ಇರುತ್ತೆ, ಆಮೇಲೆ ಚಳುವಳಿ ಆಗುತ್ತೆ. ಚಟ, ಚಟುವಟಿಕೆ, ಚಳುವಳಿ. ಈ 3 ಹಂತಗಳನ್ನು ನಾನು ದಾಟಿ ಈಗ ನಮ್ಮದು ಚಳುವಳಿ ಹಂತಕ್ಕೆ ಬಂದಿದೆ. ಆರಂಭದಲ್ಲಿ ನಾನು ಖುಷಿಗೆ ಸಂತೋಷಕ್ಕೆ ನಾಟಕ ಮಾಡಿ 4 ಜನ ಸೈ ಅಂದ್ಬಿಡ್ಲಿ, ಅವ್ರನ್ನ ಹೊಗಳ್ಬಿಡ್ಲಿ, ಚೆನ್ನಾಗಿ ಮೀಸೆ ಅಂಟಿಸ್ಕೊಂಡು ಅಂತ ಖುಷಿ ಚಟಕ್ಕೆ ಮಾಡ್ಕೋತಾಯಿದ್ದು ಖುಷಿ. ಆಮೇಲೆ ಏನಾದ್ರು ಕೆಲಸ ಮಾಡ್ತಾನೆ ಇರಬೇಕು, ಸುಮ್ಮನಿರಬಾರ್ದು. ಚಟುವಟಿಕೆ ಅಲ್ಲಿ ಮಾಡೋದು, ಯೂನಿಯನ್ ಡೇ ಮಾಡೋದು, ಕ್ಲಾಸ್ ಡೇ ಮಾಡೋದು, ಮತ್ತೊಂದೇನೋ ಮಾಡೋದು, ಈಗ ಏನೇನೋ ಹೇಳ್ಕೊತಾ ಇರ್ತೀವಿ. ಆದರೆ ಚಳುವಳಿ ಆಗೋದಕ್ಕೆ ಬೇಕಾದಂಥ ರೀಡಿಂಗು ಮತ್ತು ಜನಕ್ಕೆ ತಲುಪಬೇಕಾದಂಥ ಅಂಶಗಳು ಯಾವುದಿದೆ, ನಾವು ಇವತ್ತು ಎಲ್ಲ ಪಂಥಗಳನ್ನು ಮೀರಬೇಕಾಗಿದೆ ರಂಗಭೂಮಿ ಮಾಡ್ತಾರೋ. ಇವತ್ತು ಇಡೀ ಕರ್ನಾಟಕ ರಂಗಭೂಮಿ ಮಾತ್ರ ಅಲ್ಲ, ದೇಶದ ರಂಗಭೂಮಿಲೇ ದೊಡ್ಡದೊಂದು ಆತಂಕ, ಆಪತ್ತು ಎದುರಾಗಿರೋದೇನು ಅಂದರೆ ಲೆಫ್ಟ್ ಟು ರೈಟಿನ ನಡುವಿನ ಜಗಳ. ಈ ಲೆಫ್ಟ್ ಟು ರೈಟಿನ ನಡುವಿನ ಜಗಳ ಮನುಷ್ಯರನ್ನ ಹೇಗೆ ಧ್ವಂಸಗೊಳಿಸ್ತಾ ಇದೆ. ಹಾಗೆ ನಿನಗೆ ದೇವ್ರ ನಂಬಿಕೆ ಇದ್ದರೆ, ನಿನಗೆ ಜಾತಿ ನಂಬಿಕೆ ಇದ್ದರೆ ನೀ ಅದನ್ನ ಇಟ್ಕೋ, ಯಾರಿಗೂ ಹಾರ್ಮ್ ಮಾಡಬಾರ್ದು. ನನಗೇನೋ ಇದ್ದರೆ ಅಸ್ತ್ರ ಆಗಬಾರ್ದು. ಅದನ್ನ ಇಟ್ಕೊಂಡು ಬೇಳೆ ಬೇಯಿಸ್ಕೋಬಾರ್ದು. ಅದನ್ನಿಟ್ಕೊಂಡು ಎರಡೂ ಪಂಥದಲ್ಲಿರುವಂತಹ ಉಗ್ರವಾದಿತನ, ಎರಡೂ ಪಂಥದಲ್ಲಿರುವಂತಹ ಅತಿರೇಕವಾದಂಥ ಪಂಥಾಹ್ವಾನ ಎರಡೂ ಕೆಟ್ಟದು. ಅದಲ್ಲ, ಅದನ್ನು ಮೀರಿದಂಥ ಬೇರೆ ಯೋಚನೆ ನಾವು ರಂಗಭೂಮಿಯನ್ನು ಬರೀ ಕಮ್ಯುನಿಕೇಷನ್ ಸ್ಕಿಲ್ಲೋ, ಬರೀ ಭಾಷೆ ಅಂತ ಮಾತ್ರ ಬಳಸ್ತಾನೆ. ಮನುಷ್ಯತ್ವವನ್ನು ಪ್ರೀತಿಯಿಂದ ಒಬ್ಬರೊಬ್ಬರು ಸಂತೋಷವಾಗಿ ಬಳಸೋದಕ್ಕೆ ಬೇಕಾದಂಥ ಮಾಧ್ಯಮ ಅಂತ ನಾನು ಅಂದ್ಕೊಂಬಿಟ್ರೆ ಇನ್ನೂ ದೊಡ್ಡ ರಂಗಭೂಮಿ ಮಾಡಬೇಕು. ಅದು ಮಾಡಬೇಕಾಗಿದೆ ಅಂತ ಇದಕ್ಕಿರೋ ಆಳ ಅರಿವುಗಳು ಪ್ರತಿನಿತ್ಯ ಹೊಸ ಪಾಠ ನಮ್ಮ ರಂಗಭೂಮಿನಲ್ಲಿ. ನಟ ಬದಲಾಗ್ತಾ ಇದ್ದೀನಿ. ಯಾರೋ ಇತ್ತಿನ ನಟ ಯಾರೋ ನನಗೆ ಚೆನ್ನಾಗಿದೆ ಅಂದರೆ, ನನಗೆ ಮೊನ್ನೆವರೆಗೂ ರಾಜ್ಕುಮಾರ್ ನನ್ನ ಫೇವ್ರೇಟ್. ಅದಾದಮೇಲೆ ಏನು ರೀ ಕಮಲ್ ಹಾಸನ್, ಏನು ರೀ ಇಷ್ಟು ಚೆನ್ನಾಗಿ ಮಾಡ್ತಾನೆ ಹೊಸ ನಟ, ಯಾರು ಇವನು ಫಾದ್ ಫಾಜಿಲ್ ಹಿಂಗೆ ಮಾಡ್ತಾನೆ ಅನ್ನೋಕ್ಕೆ ಶುರು ಮಾಡಿದ್ದೀನಿ. ಇನ್ಯಾರು ಇವತ್ತು ನೆನ್ನೆ ಮೊನ್ನೆ ಬಂದು ಬೇರೆ. ಈಗ
ನನ್ನ ಜೊತೆಲಿ ಯಾರೋ ಒಬ್ಬ ಹುಡುಗ ಮಾಡ್ತಾ ಇರ್ತಾನೆ ಟಿ ವಿ ಹೇಳೋ ಸಿನಿಮಾದಲ್ಲ ಎರಡು ಹೆಜ್ಜೆ ರಂಗಭೂಮಿ ಎಲ್ಲ ಟ್ರೈನ್ಡ್ ಆರ್ಟಿಸ್ಟ್ಗಳಿಂದ ಮುಂದೆ ಹೋಗ್ಬಿಡ್ತಾ ಇರ್ತಾನೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಬದಲಾಗಿರೋ ಜಗತ್ತನ್ನು ಬದಲಾದ ಕಾಲವನ್ನು ಚೆನ್ನಾಗಿ ಮಾತಾಡೋಳು, ಚೆನ್ನಾಗಿ ಆ್ಯಕ್ಟ್ ಮಾಡೋಳು, ಚೆನ್ನಾಗಿ ನಿರೂಪಣೆ ಮಾಡೋಳು ಎಲ್ಲರೂ ಕೂಡ ತಮ್ಮ ಸುತ್ತ ಬದಲಾಗ್ತಾ ಇರೋದಕ್ಕೆ ಪ್ರತಿಕ್ರಿಯಿಸದಿದ್ದರೆ, ಆಧುನಿಕತೆಗೆ ಸ್ಪಂದಿಸದಿದ್ದರೆ ಏನು ಸಾಧಿಸೋಕ್ಕಾಗಲ್ಲ. ಆಧುನಿಕತೆಗೆ ಪ್ರತಿಯೊಬ್ಬರು ಸ್ಪಂದಿಸಬೇಕು. ಅದು ಕೌಶಲ್ಯವಾಗೂ ಕೂಡ, ಮಾಹಿತಿಗೂ ಕೂಡ, ಮನುಷ್ಯತ್ವಕ್ಕಾಗಿ ಕೂಡ ಅಂತ ನಾನು ಭಾವಿಸ್ತೀನಿ. 3 ಅಲ್ಲೂ ಟಿಕ್ ಮಾಡಿಕೊಂಡ್ರೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಎಷ್ಟು ಹೌದು ಚೆನ್ನಾಗಿ ಹೇಳಿದ್ರಿ. ಹೌದು, ಅದೊಂದು ಸ್ಪಿರಿಚುವಲ್ ವಿದಿತ್ವ, ಒಂದು ಸ್ಪಿರಿಚುವಲ್ ಕ್ವಾಲಿಟಿ ಅದು.